ನಮಸ್ತೆ ವೀಕ್ಷಕರೇ, ಹುಲಿಕಲ್ ನಟರಾಜು ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಂಗೈಯಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಖ್ಯಾತ ಆಯುರ್ವೇದಿಕ್ ವೈದ್ಯರಾದ ಡಾಕ್ಟರ್ ಮಂಜುಶ್ರೀ ಅವರಿದ್ದಾರೆ. ಅವ್ರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮ್ಯಾಮ್, ಸ್ವಾಗತ ಕಾರ್ಯಕ್ರಮ. ನಮಸ್ತೆ ಮ್ಯಾಮ್, ತಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಕಿರುಪರಿಚಯ ಮಾಡಿಕೊಡಿ. ನನ್ನ ಹೆಸರು ಡಾಕ್ಟರ್ RB ಮಂಜುಶ್ರೀ ಅಂತ ಹೇಳಿ. ನಾನು ಆಯುರ್ವೇದ ತಜ್ಞೆಯಾಗಿ ಆಯುರ್ ಸೆಂಟ್ರಲ್, ಕೋರಮಂಗಲ ಮತ್ತು HSR ಶಾಖೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಚಿಕಿತ್ಸೆಯನ್ನು ನೀಡ್ತಾ ಇದ್ದೀನಿ. ಮತ್ತು ನನ್ನ ವಿದ್ಯಾಭ್ಯಾಸ ಬಳ್ಳಾರಿ ತಾರನಾದ ಸರ್ಕಾರಿ ಆಯುರ್ವೇದ ಮೆಡಿಕಲ್ ಕಾಲೇಜೆಲ್ಲ ಆಗಿದೆ. ಮತ್ತು 13 ವರ್ಷಗಳಿಂದ ನಾನು ನಿರಂತರವಾಗಿ ಆಯುರ್ವೇದ ಚಿಕಿತ್ಸೆಯನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ರೋಗಿಗಳಿಗೆ ಕೊಡ್ತಾ ಇದ್ದೀನಿ. ಮ್ಯಾಮ್, ನನ್ನ ಮೊದಲನೇ ಪ್ರಶ್ನೆ ನಿಮ್ಗೇನು ಅಂತ ಅಂದ್ರೆ, ಆಯುರ್ವೇದ ಅಂದ್ರೆ ಏನು? ಆಯುರ್ವೇದ ಅಂದ್ರೆ ಇದು ಪ್ರಾಚೀನವಾದಂತಹ ಪುರಾತನದಿಂದ ಬಂದಂತಹ ಒಂದು ವೈದ್ಯ ಪದ್ಧತಿ. ಅಂದ್ರೆ ಇಲ್ಲಿ ನೈಸರ್ಗಿಕವಾಗಿ ದೊರೆಯುವಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ನಾವು ಪ್ರತಿಯೊಂದು ಚಿಕಿತ್ಸೆಗೂ ನಾವು ಅಂದ್ರೆ ಪ್ರತಿಯೊಂದು ರೋಗಕ್ಕೂ ನಾವು ಚಿಕಿತ್ಸೆಯನ್ನ ಕೊಡ್ತೇವೆ. ಅದು ಒಂದು ವರ್ಡಲ್ಲಿ ನಾವು ಆಯುರ್ವೇದ ಅಂತ ಹೇಳಕ್ಕಾಗಲ್ಲ. ಆಯುರ್ವೇದ ಅಂದ್ರೆ ದಿನಚರಿ. ಆಯುರ್ವೇದ ನಮ್ಮ ಬದುಕಿನಲ್ಲಿ ಮತ್ತು ನಮ್ಮ ದೈನಂದಿನ ಎಲ್ಲ ವಿಚಾರಗಳಲ್ಲೂ ಹಾಸುಹೊಕ್ಕಾಗಿದೆ. ಪ್ರತಿಯೊಂದು ಪದಾರ್ಥದಲ್ಲೂ ಔಷಧೀಯ ಗುಣಗಳು ಇದ್ದಾವೆ ಅಂತ ತಿಳಿದುಕೊಳ್ಳೋದೇನೆ ಆಯುರ್ವೇದ ಅಂತ ಅನ್ಕೋಬಹುದು. ಹಂಗಾದ್ರೆ ಈಗ ಆಯುರ್ವೇದ ಪ್ರಕಾರ ಭಾರತೀಯ ದಿನಚರಿನ ನಾವು ಮನುಷ್ಯರು ಹೇಗ್ ದಿನಚರಿನ ಇಟ್ಕೋಬೇಕು ಮ್ಯಾಮ್? ಶರೀರಮಿದಂ ಖಲು ಧರ್ಮ ಸಾಧನಂ ಅಂತ ಒಂದು ಉಕ್ತಿ ಇದೆ ಆಯುರ್ವೇದದಲ್ಲಿ. ಅಂದ್ರೆ ನಾವು ಮನುಷ್ಯರು ಯಾವುದೇ ಒಂದು ಸಾಧನೆ ಮಾಡಬೇಕು ಅಂತಾದ್ರೂ ಕೂಡ ಆರೋಗ್ಯವಾದಂತಹ ಶರೀರ ಮೊದಲು ಮುಖ್ಯ ಆಗುತ್ತೆ. ಶರೀರವಿಲ್ಲದೆ ಹೋದ್ರೆ, ನಮ್ಗೆ ಆರೋಗ್ಯ ಇಲ್ಲದೆ ಹೋದ್ರೆ ನಾವು ಯಾವುದನ್ನು ಸಾಧನೆ ಮಾಡಕ್ಕಾಗಲ್ಲ. ಹಾಗಾಗಿ ನಮ್ಗೆ ಆ ಸಾಧನೆ ಮಾಡೋಕ್ಕೋಸ್ಕರನಾದ್ರೂ ನಮಗೆ ಆರೋಗ್ಯವಂತ ಶರೀರ ಬೇಕು. ಅದಕ್ಕಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಒಂದು ದಿನಚರಿಯನ್ನ ನಾವು ಫಾಲೋ ಮಾಡ್ಬೇಕಾಗ್ತದೆ. ಯತ್ ಬ್ರಹ್ಮಾಂಡೇ ತತ್ ಪಿಂಡಾಂಡಃ ಅಂತ ಹೇಳ್ತಾರೆ. ಅಂದ್ರೆ ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಗಿದೆಯೋ ಹಾಗೆ ಮನುಷ್ಯನ ದೇಹವೂ ಕೂಡ ಸೃಷ್ಟಿಯಾಗಿದೆ. ಆ ಪ್ರಕೃತಿಯ ಸಣ್ಣ ಸಣ್ಣ ಬದಲಾವಣೆಗಳು ಕೂಡ ಮನುಷ್ಯನ ದೇಹದ ಮೇಲೆ ಪರಿಣಾಮವನ್ನ ಬೀರುತ್ತವೆ. ಹಾಗಾಗಿ ಆಯಾ ಕಾಲಕ್ಕೆ ಅನುಸಾರವಾಗಿ ನಾವು ಒಂದು ಆಹಾರ ಪದ್ಧತಿ ಮತ್ತು ನಮ್ಮ ಆಹಾರ ವಿಹಾರಗಳಲ್ಲಿ ಒಂದಿಷ್ಟು ದಿನಚರಿಯನ್ನ ರೂಢಿಸ್ಕೊಳ್ಬೇಕಾಗ್ತದೆ. ಅದನ್ನ ನಮ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಅದನ್ನ ನಾವು ದಿನಚರ್ಯ ಮತ್ತು ಋತುಚರ್ಯ ಅಂತ ಕರಿತೇವೆ. ಈ ದಿನಚರ್ಯ ಅಂದ್ರೆ ಏನು ಅಂದ್ರೆ, ದಿನ ಅಂದ್ರೆ ಒಂದು 24 ಗಂಟೆ ಅಂತ ಎಲ್ಲರಿಗೂ ಗೊತ್ತಿದೆ. ಚರ್ಯ ಅಂದ್ರೆ ಆಚರಣೆ. ಅಂದ್ರೆ ಆ ದಿನವನ್ನ ನಾವು ಹೇಗೆ ಕಳಿಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಅದರಲ್ಲಿ ಹೇಳ್ತಾರೆ. ಅದರಲ್ಲಿ 2 ದೈನಂದಿನ ಚಕ್ರ ಅಂತ ಮಾಡ್ತಾರೆ. ಮೊದಲನೇದು ಸೂರ್ಯ ಚಕ್ರ. ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ಸಂಜೆ 6 ಗಂಟೆವರೆಗೆ ಬರ್ತಕ್ಕಂಥದ್ದು ಸೂರ್ಯ ಚಕ್ರ. ಇನ್ನೊಂದು ಚಂದ್ರ ಚಕ್ರ ಅಂತ ಹೇಳಿ, ಅಂದ್ರೆ ಸಂಜೆ 6 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೂ ಒಂದು ಏನು ದಿನಚರಿ ಬರ್ತದೆ ಅದನ್ನ ಚಂದ್ರ ಚಕ್ರ ಅಂತ ಹೇಳ್ತೀವಿ. ಇದರಲ್ಲಿ ಆಯುರ್ವೇದದ ಪ್ರಕಾರ ವಾತ, ಪಿತ್ತ ಮತ್ತು ಕಫ ದೋಷಗಳು ಪ್ರಕೃತಿಯಲ್ಲೂ ಇದ್ದಾವೆ ಮತ್ತು ಮನುಷ್ಯನಲ್ಲೂ ಇದ್ದಾವೆ. ಹಾಗೆ 4 ಗಂಟೆಗಳಿಗೊಮ್ಮೆ ಪ್ರಕೃತಿಯಲ್ಲಿ ದೋಷಗಳು ಪ್ರಿಡಾಮಿನೆನ್ಸ್ ಅಂದ್ರೆ ಪ್ರಧಾನತೆ ತಗೊಂಡ ಹಾಗೆ ನಮ್ಮ ಶರೀರದಲ್ಲೂ ತಗೊಳ್ತದೆ ಅಂತ ಅದು ಇದೆ. ಶರೀರದಲ್ಲಿ ಬೆಳಗಿನ ಜಾವದಲ್ಲಿ ಕಫ ಪ್ರಧಾನ ಇರ್ತದೆ, ಮಧ್ಯಾಹ್ನದಲ್ಲಿ ಪಿತ್ತ ಇರ್ತದೆ, ಸಂಜೆಯಲ್ಲಿ ಕಫ ಮತ್ತೆ ವಾತ ಜಾಸ್ತಿ ಆಗ್ತದೆ ಅಂತ. ಹಾಗಿದ್ದಾಗ ಮೊದಲನೇದು ದಿನಚರಿ ನಾವು ಹೇಗೆ ಅಂದ್ರೆ ಎದ್ದೇಳೋದು, ಬ್ರಾಹ್ಮಿ ಮುಹೂರ್ತದಲ್ಲಿ ಏಳ್ಬೇಕು ಅಂತ ಹೇಳ್ತಾರೆ. ಹಾಗಂದ್ರೆ ಈ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಏನು ಅಂದ್ರೆ, ಸೂರ್ಯೋದಯದ ಮುಂಚೆ 1 ಗಂಟೆ 36 ನಿಮಿಷಗಳ ಕಾಲವನ್ನ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಸುಮಾರು ಬೆಳಗಿನ ಜಾವ 4:15 6 ಗಂಟೆ ಒಳಗೆ ಸೂರ್ಯೋದಯಕ್ಕಿಂತ ಮುಂಚೆನೆ ನಾವು ಏಳ್ಬೇಕು ಅನ್ನೋದು ಅದು ಬ್ರಾಹ್ಮಿ ಮುಹೂರ್ತ. ಅದನ್ನ ನಾವು ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂದ್ರೆ, ಅಲ್ಲಿ ಆಗ ಹೇಳೋದ್ರಿಂದ ನಮ್ಮಲ್ಲಿ ಆಲಸ್ಯ ಇರಲ್ಲ, ಜಡತ್ವ ಇರಲ್ಲ, ಆಮೇಲೆ ಅದೊಂದು ಪ್ರಶಾಂತವಾದ ವಾತಾವರಣ ಇರುತ್ತೆ. ಅದು ನಮ್ಮ ಶಕ್ತಿ ಎಲ್ಲವನ್ನ ಉತ್ತೇಜನ ಮಾಡ್ತದೆ. ಹಾಗಾಗಿ ಆ ಸಮಯದಲ್ಲಿ ನಾವು ಎದ್ರೆ ಅದು ನಮಗೆ ಇಡೀ ದಿನದ ಲವಲವಿಕೆಯನ್ನ, ಚೈತನ್ಯವನ್ನ ಉಂಟು ಮಾಡ್ತದೆ ಅಂತ. ಅದರ ನಂತರ ಶೌಚ ಅಂದ್ರೆ ಮಲ ವಿಸರ್ಜನೆ ಆಗೋದು. ಬ್ರಾಹ್ಮಿ ಮುಹೂರ್ತದಲ್ಲಿ ಏಳೋದ್ರಿಂದ ನಿಮಗೆ ಶೌಚ ತನ್ನಿಂತಾನಾಗೇನೆ ಅದು ಪ್ರೇರೇಪಣೆಗೊಳ್ತದೆ. ಆದ್ರೆ ನಾವು ಸೂರ್ಯೋದಯದ ನಂತರವೂ ಮಲಗೋದ್ರಿಂದ ನಾವು ಅದನ್ನ ಮಲ ವಿಸರ್ಜನೆಗಳಲ್ಲಿ ಅಥವಾ ಅಜೀರ್ಣದಂತಹ ರೋಗಗಳು ಬರುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ತುಪ್ಪ ಸೇವನೆ ಮಾಡಬೇಕು. ಅದ್ರ ಜೊತೆಗೆ 1 ಲೋಟ
ಬಿಸಿ ನೀರನ್ನ ಸೇವನೆ ಮಾಡೋದ್ರಿಂದ ತನ್ನಿಂದ ತಾನಾಗೇನೆ ಶೌಚ ಕ್ಲಿಯರ್ ಆಗ್ತದೆ. ಅಕಸ್ಮಾತ್ ಅದು ಆಗ್ತಾ ಇಲ್ಲ, ನಾರ್ಮಲ್ ಆಗಿ ಆಗ್ತಾ ಇಲ್ಲ ಅನ್ನೋದಾದ್ರೆ ರಾತ್ರಿ ಮಲಗುವ ಮುನ್ನ 1 ತ್ರಿಫಲಾ ಚೂರ್ಣ ಅಂದ್ರೆ 1 ಚಮಚ ತ್ರಿಫಲಾ ಚೂರ್ಣವನ್ನ ಸ್ವಲ್ಪ ಬಿಸಿ ನೀರೊಟ್ಟಿಗೆ ಅಥವಾ ಹಾಲಿನೊಟ್ಟಿಗೆ ತಗೊಂಡು ನಾವು ಮಲಗಿದ್ರೆ ನಿದ್ರೆನೂ ಚೆನ್ನಾಗಿ ಬರ್ತದೆ. ಬೆಳಗ್ಗೆ ಎದ್ದ ಮೇಲೆ ಶೌಚ ಕೂಡ ಸರಿ ಹೋಗ್ತದೆ. ಅದಾದ್ಮೇಲೆ ವ್ಯಾಯಾಮ ಅಂತ ಹೇಳಿದ್ರೆ ಪ್ರತಿನಿತ್ಯ ಒಬ್ಬ ಮನುಷ್ಯ ಸುಮಾರು 45 ನಿಮಿಷಗಳಷ್ಟು ನಡಿಗೆ ಮಾಡಲೇಬೇಕು. ಅದು ಸಂಪೂರ್ಣ ವ್ಯಾಯಾಮ. ಅದನ್ನ ಯಾವುದು ರೂಪದಲ್ಲಿ ಬೇಕಾದ್ರೂ ಮಾಡ್ಬೋದು. ಕೆಲವೊಬ್ರು ಸೈಕ್ಲಿಂಗ್ ಮಾಡ್ತಾರೆ, ಕೆಲವೊಬ್ರು ಜಾಗಿಂಗ್ ಹೋಗ್ತಾರೆ, ಕೆಲವೊಬ್ರು ಯೋಗಾಸನ ಅಥವಾ ಕೆಲವೊಬ್ರು ಏನ್ ಮಾಡ್ತಾರೆ ತಮ್ಮದೇ ಆದ ದೈಹಿಕ ಕಸರತ್ತುಗಳನ್ನ ಮಾಡ್ತಾರೆ. ಅದು ಆಯಾ ವ್ಯಕ್ತಿಯ ಬಲದ ಮೇಲೆ ನಾವು ಇದು ಮಾಡ್ತೀವಿ. ಹೀಗೆ ಮಾಡಬೇಕು ಅಂತ ಇಲ್ಲ. ಆದ್ರೆ ಆಯಾ ವ್ಯಕ್ತಿ ತಮಗೆ ಹೇಗೆ ಅವಶ್ಯಕತೆ ಇದೆಯೋ, ಸ್ಯೂಟಬಲ್ ಇದೆಯೋ ಅಷ್ಟು ದಿನದ 45 ನಿಮಿಷಗಳಷ್ಟು ಕಾಲ ಮಾಡಲೇಬೇಕು. ಅದು ಮಾಡೋದ್ರಿಂದ ನಮ್ಮ ರಕ್ತ ಪರಿಚಲನೆ ಆಗಿ ನಮ್ಮ ದೇಹಕ್ಕೆ ಪ್ರತಿಯೊಂದು ಭಾಗಕ್ಕೂ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗಿ ಅದು ನಮ್ಮ ಸ್ನಾಯುಗಳನ್ನ ಬಲಗೊಳಿಸ್ತದೆ. ಅದಾದ ಮೇಲೆ ನಾವು ಅಭ್ಯಂಗ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಅಭ್ಯಂಗ ಅಪ್ಲಿಕೇಶನ್ ಅಂದ್ರೆ ಶರೀರವನ್ನ ನಾವು ಯಾವ್ದಾದ್ರೂ ಒಂದು ಅಂದ್ರೆ ತೆಂಗಿನೆಣ್ಣೆ ಇರಬಹುದು, ಎಳ್ಳೆಣ್ಣೆ, ಹರಳೆಣ್ಣೆ, ಈ ತರ ಯಾವುದೇ ಒಂದು ನಿಮಗೆ ಅನುಕೂಲಕರವಾದಂತಹ ಒಂದು ಎಣ್ಣೆಯನ್ನ ತಗೊಂಡು 5 ನಿಮಿಷ ಕಂಪ್ಲೀಟ್ ಆಗಿ ಅದನ್ನ ಬಾಡಿಗೆ ಅಪ್ಲೈ ಮಾಡಿಕೊಂಡು 1-2 ನಿಮಿಷಗಳು ಬಿಟ್ಟು ಅದನ್ನ ಬಿಸಿ ನೀರಿನಿಂದ ಸ್ನಾನ ಮಾಡ್ತಕ್ಕಂಥ, ಅಂದ್ರೆ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಬೇಕು. ಅದಾದ್ಮೇಲೆ ಧ್ಯಾನ, ಜಪ ಮತ್ತು ಭಗವಂತನ ನಾಮಸ್ಮರಣೆ ಈ ತರದ ವಿಚಾರಗಳನ್ನ ಮಾಡ್ಬೋದು. ಈ ಧ್ಯಾನ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಒತ್ತಡದ ಹಾರ್ಮೋನ್ ಕಾರ್ಟಿಸೋಲ್ ಸೆಕ್ರೇಷನ್ ಜಾಸ್ತಿ ಇದ್ರೆ ಅದು ತನ್ನಿಂದ ತಾನಾಗಿನೇ ಕಡಿಮೆ ಆಗಿ ಇಲ್ಲಿ ಯಾವಾಗ್ಲೂ ಹಿತವಾಗಿರ್ಬೇಕು, ಮಿತವಾಗಿರ್ಬೇಕು. ಹೊಟ್ಟೆ ತುಂಬಾ ತಿನ್ನುವಷ್ಟು ಆಹಾರವನ್ನ ತಿನ್ನಬಾರ್ದು. ಆದಷ್ಟು ಹೊಟ್ಟೆಯ ಅರ್ಧ ಭಾಗದಷ್ಟು ಅನ್ನವನ್ನ ಸೇವನೆ ಮಾಡಬೇಕು. ಜೊತೆಗೆ ನಮ್ಮ ಆಹಾರದಲ್ಲಿ ಹೇಗಿರ್ಬೇಕು ಅಂತ ಹೇಳಿದ್ರೆ ಸಿರಿಧಾನ್ಯಗಳ ಇದನ್ನ ನಾವು ತುಂಬಾ ಜಾಸ್ತಿ ಯೂಸ್ ಮಾಡ್ಕೋಬೇಕಾಗತ್ತೆ. ಸೊಪ್ಪು, ಹಣ್ಣು, ತಾಜಾ ತರಕಾರಿ, ಮತ್ತೆ ಏನಂದ್ರೆ ಗೋಡಂಬಿ, ದ್ರಾಕ್ಷಿ, ಆಮೇಲೆ ಮೀನು, ಮಾಂಸ, ಮೊಟ್ಟೆ ಇದನ್ನ ತಿನ್ನಬೇಕಾದ್ರೆ ಬೇಯಿಸಿದ್ದನ್ನೇ ತಿನ್ನಬೇಕು. ಹಾಗೆ ಜಂಕ್ ಫುಡ್ಸ್ ಇದನ್ನೆಲ್ಲ ತುಂಬಾ ಕರಿದ ಪದಾರ್ಥಗಳನ್ನ, ಮಸಾಲೆಯುಕ್ತ ಪದಾರ್ಥಗಳನ್ನ ಮತ್ತು ಮೈದಾ ಹಿಟ್ಟುಗಳಿಂದ ಜಾಸ್ತಿ ಇತ್ತೀಚೆಗೆ ಬ್ರೆಡ್, ಬಿಸ್ಕೆಟ್ ಅಥವಾ ಈ ತರದ್ ಏನು ಪದಾರ್ಥಗಳಿದೆ ಆದಷ್ಟು ಕಡಿಮೆ ಮಾಡ್ಬೇಕು. ಉಪ್ಪು, ಕೊಬ್ಬಿನಾಂಶ ಇರ್ತಕ್ಕಂಥದ್ದು, ಈ ತರದ ಎಲ್ಲ ಅತಿಯಾದ ಯಾವುದನ್ನು ಅತಿಯಾಗಿ ಸೇವಿಸಬಾರದು. ಮಿತಿಯಾಗಿ ಸೇವನೆ ಮಾಡ್ತಾ ಹೋದ್ರೆ ಆಗ್ತದೆ. ಇದೆಲ್ಲ ಆದ್ಮೇಲೆ ನಿರಂತರ ಚಟುವಟಿಕೆಗಳು. ಆಹಾರ ಕ್ರಮ ಅಂದ್ರೆ ಆಹಾರದಲ್ಲಿ ಏನೇನ್ ಇರ್ಬೇಕು, ಸೊಪ್ಪು ಇರ್ಬೇಕು, ತರಕಾರಿ ಇರ್ಬೇಕು, ಇದೆಲ್ಲ ಹೇಳಿದ್ರಿ. ಇವಾಗ ನನ್ನ ಪ್ರಶ್ನೆ ಏನಂದ್ರೆ ಈಗಿನ ಒತ್ತಡದ ಜೀವನದಲ್ಲಿ ನಾವು ಕೂಡ ಹೇಳೋದಾದ್ರೆ 8 ಗಂಟೆಗೆ ಎದೊಳೋದು, ಅಂದ್ರೆ ನೀವು ಹೇಳಿದ್ರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಆ ತರ ಎದೊಳ್ತಿಲ್ಲ. ಅಂದ್ರೆ 8 ಗಂಟೆಗೆ ಎದೊಳೋದು, 10 ಗಂಟೆಗೆ ಟಿಫನ್ ಮಾಡೋವಂಥದ್ದು, ಮಧ್ಯಾಹ್ನ 4 ಗಂಟೆಗೆ ತಿನ್ನೋವಂಥದ್ದು, ಅಥವಾ ಸಂಜೆ ಯಾವುದೋ ಒಂದು ಜಂಕ್ ಫುಡ್ ತಿನ್ನೋವಂಥದ್ದು, ಮತ್ತೆ ರಾತ್ರಿ 12 ಗಂಟೆಗೆ ತಿನ್ನೋವಂಥದ್ದು, ಮತ್ತೆ 1 ಗಂಟೆಗೆ ಮಲ್ಕೊಳ್ಳೋವಂಥದ್ದು, ಈ ತರ ಆಗ್ತಿದೆ. ಸೊ ಇದ್ರ ದುಷ್ಪರಿಣಾಮ ಏನಾಗ್ಬೋದು ಮ್ಯಾಮ್? ಅಂದ್ರೆ ನಮ್ಮ ದಿನಚರಿ ಹೀಗೆ ಅಸ್ತವ್ಯಸ್ತವಾಗಿರೋದ್ರಿಂದನೇ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಅಜೀರ್ಣದಂತಹ ಸಮಸ್ಯೆಗಳಿಗೆ ಮತ್ತು ಮಲಬದ್ಧತೆ ಕೆಲವೊಂದಿಷ್ಟು ಈ ತರದ ದುಷ್ಪರಿಣಾಮಗಳಾಗ್ತಾ ಹೋಗತ್ತೆ. ಹಾಗಾಗಿ ಆದಷ್ಟು ಈ ಒತ್ತಡದ ಜೀವನದಲ್ಲಿ ಕೆಲವೊಮ್ಮೆ ಲೇಟ್ ಆಗಿ ಮಲಗ್ತೀವಿ, ಅದು ಅರ್ಥ ಆಗ್ತದೆ. ಆದ್ರೂ ಕೂಡ ನಾವೊಂದು ಶಿಸ್ತುಬದ್ಧವಾದಂತಹ ಕ್ರಮವನ್ನ ಅನುಸರಿಸ್ಕೊಳ್ಳೇಬೇಕು. ಬೆಳಗ್ಗೆ ಸಾಧ್ಯ ಆಗದಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳೋಕೆ ಸಾಧ್ಯ ಆಗದೆ ಹೋದ್ರೂ ಪರವಾಗಿಲ್ಲ, 6 ಗಂಟೆಯಿಂದ 7 ಗಂಟೆ ಒಳಗಡೆ ನಾವು ಏಳೋದನ್ನ ಪ್ರಯತ್ನ ಮಾಡ್ಬೇಕಾಗ್ತದೆ. ಅದಾದ್ಮೇಲೆ ಈ ಜಂಕ್ ಫುಡ್ಸ್ ಮತ್ತೆ ಫಾಸ್ಟ್ ಫುಡ್ಗಳನ್ನ ಮೊರೆ ಹೋಗುವುದು ಅನಿವಾರ್ಯ ಕಾರಣಗಳಿದ್ದಾಗ, ಯಾವುದೋ ಒಂದು ವಾರದಲ್ಲಿ 1 ದಿನಾನೋ ಅಥವಾ 15 ದಿನಗಳಿಗೊಮ್ಮೆ ಹೋಗೋದ್ರಿಂದ ಅಷ್ಟೊಂದು ತೀರಾ ಸಮಸ್ಯೆ ಆಗಲ್ಲ. ಆದ್ರೆ ಅದನ್ನ ಪ್ರತಿನಿತ್ಯವೂ ಅದನ್ನೇ ನಾವು ದಿನಚರಿಯಾಗಿ ಪ್ರತಿನಿತ್ಯವೂ ಅದೇ ಬೆಳಗ್ಗೆನೂ ಅದನ್ನೇ ತಿನ್ನೋದು, ಮಧ್ಯಾಹ್ನ ಕೂಡ ಹೊತ್ತಿಗೆ ಊಟ ಮಾಡದೇ ಇರೋದು, ರಾತ್ರಿ ಬೇಗ ನಿದ್ರೆ ಮಾಡದೇ ಇರೋದು, ರಾತ್ರಿ ಮಧ್ಯರಾತ್ರಿವರೆಗೂ ನಾವು ಎಚ್ಚರ ಇರೋದು, ಈ ತರ ಎಲ್ಲ ಆಗೋದ್ರಿಂದ ನಮ್ಗೆ ಏನಾಗತ್ತೆ ಅಂದ್ರೆ ನಮ್ಮ ಜೀರ್ಣ ಶಕ್ತಿಯಲ್ಲಿ ಜೀವರಸಗಳು ಏನು ಉತ್ಪಾದನೆ ಆಗ್ತಾ ಇರುತ್ತೆ ಅದ್ರ ಪ್ರಮಾಣ ತಾನಾಗೆ ಕಡಿಮೆ ಆಗ್ತಾ ಮಂದಾಗ್ನಿ ಅಂದ್ರೆ ಜಠರಾಗ್ನಿ ತುಂಬಾ ಕಡಿಮೆ ಆಗಿ ಎಲ್ಲ ರೋಗಗಳಿಗೂ ಮೂಲ ಕಾರಣನೇ ಜಠರಾಗ್ನಿ ಮಂದ ಆಗೋದು ಅಂತ ಆಗ್ತದೆ. ಹಾಗಾಗಿ ಈ ನಮ್ಮ ದಿನಚರಿ ನಾವು ಹೇಗೆ ಕಾರ್ಯ ಮಾಡ್ತೀವಿ ಅನ್ನೋದ್ರ ಮೇಲೆ ಕೂಡ ನಮ್ಮ ಸಂಪೂರ್ಣವಾದ ಆರೋಗ್ಯ ನಿಂತಿದೆ. ಹಾಗಾಗಿ ಆದಷ್ಟು ನಾವು
ಈ ಎಲ್ಲ ಒತ್ತಡಗಳ ನಡುವೆಯೂ ಕೂಡ ಬೇಗ ಏಳ್ಬೇಕು, ಕರೆಕ್ಟ್ ಟೈಮ್ಗೆ ತಿನ್ಬೇಕು ಮಾಡ್ಬೇಕಾಗ್ತದೆ. ಮತ್ತೆ ಈ ಜಂಕ್ ಫುಡ್ಗಳನ್ನ ಯಾಕೆ ತಿನ್ಬಾರ್ದು ಅಂತ ಹೇಳಿದ್ರೆ, ಇದರಲ್ಲಿ ತುಂಬಾ ಲವಣಾಂಶ ಜಾಸ್ತಿ ಇರ್ತದೆ, ಆಮೇಲೆ ಕೊಬ್ಬಿನ ಆಮ್ಲಗಳು ಜಾಸ್ತಿ ಇರ್ತದೆ. ಜೊತೆಗೆ ಇದನ್ನ ಕರಿದ ಪದಾರ್ಥಗಳಲ್ಲಿ ನಿಮ್ಗೆ ಪಾಮ್ ಆಯಿಲ್ ಅಥವಾ ಮೈದಾ ಹಿಟ್ಟನ್ನು ತುಂಬಾ ಜಾಸ್ತಿ ಉಪಯೋಗಿಸೋದ್ರಿಂದ ಅದು ಡೈಜೆಷನ್ಗೆ ತುಂಬಾನೇ ಏನಾಗುತ್ತೆ, ಹೆವಿ ಆಗ್ತದೆ. ನಾವು ಮಲ್ಗೋದೇನೆ ಲೇಟಾಗಿ ಮಲಗಿರ್ತೀವಿ, ಹಾಗಾಗಿ ಡೈಜೆಷನ್ ನಾವು ಕಂಪ್ಲೀಟ್ ಆಗಿ ಆಗೋವರೆಗೂ ಟೈಮೇ ಕೊಡಲ್ಲ, ಎದ್ದು ಬಿಟ್ಟಿರ್ತೀವಿ. ಸೊ ಇದು ಅಜೀರ್ಣದಂತ ಸಮಸ್ಯೆಗಳಿಗೆ ಕಾರಣ ಆಗೋದ್ರಿಂದ ಪದೇ ಅನಾರೋಗ್ಯಕ್ಕೆ ತುತ್ತಾಗ್ತೀವಿ. ಹಾಗಾಗಿ ಈ ತರದ ಅಭ್ಯಾಸಗಳಿಂದ ಆದಷ್ಟು ಬೇಗ ಮುಕ್ತರಾಗೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಈಗ ಹೇಗಾಗಿದೆ ಅಂದ್ರೆ ಶುಗರ್ ಮತ್ತೆ ಮೈದಾ ಎರಡು ನಾವು ತಗೊಳ್ಳೋದಾದ್ರೆ ಪ್ರತಿಯೊಂದರಲ್ಲೂ ಅದೇ ಆಗಿದೆ. ನಾವು ಹೊರಗಡೆ ಜಂಕ್ ಫುಡ್ ಅನ್ನೋದಕ್ಕಿಂತ ಮನೆಯಲ್ಲೂ ಸಹ ಅದನ್ನೇ ಬಳಸ್ತಾ ಇದ್ದಾರೆ. ಸೊ ಅದು ಕೂಡ ತೊಂದರೆ ಆಗುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ ಅತಿಯಾದದ್ದು ಯಾವುದೂ ಬೇಡ. ಸಕ್ಕರೆಯನ್ನು ಕೂಡ ಅತಿಯಾಗಿ ಉಪಯೋಗಿಸಬಾರ್ದು, ಉಪ್ಪನ್ನು ಕೂಡ ಅತಿಯಾಗಿ ಉಪಯೋಗಿಸಬಾರ್ದು. ಮೈದಾವನ್ನ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮೈದಾ ಹಿಟ್ಟನ್ನ ನಾವು ಪ್ರತಿನಿತ್ಯವೂ ಉಪಯೋಗಿಸಬಾರ್ದು. ಹಬ್ಬ ಹರಿದಿನಗಳಲ್ಲಿ ಹೋಳಿಗೆ ಈ ತರದ ಸಿಹಿ ಪದಾರ್ಥಗಳನ್ನ ಕರಿದು ಮಾಡುವಾಗ ಅದು ಬೇಕಾಗ್ತದೆ ಅನ್ನೋ ಕಾರಣಕ್ಕೆ ಅವತ್ತು ಉಪಯೋಗಿಸ್ಬೇಕೇ ವಿನಃ ಪ್ರತಿನಿತ್ಯವೂ ಅದರ ಉಪಯೋಗ ಸಲ್ಲದು ಅಂತ ನನ್ನ ಅಭಿಪ್ರಾಯ. ಹೇಳಿದ್ರಲ್ಲ ವೀಕ್ಷಕರೇ, ನಮ್ ದಿನಚರಿ ಮತ್ತೆ ಆಹಾರ ಪದ್ಧತಿ ಮತ್ತೆ ಜಂಕ್ ಫುಡ್ ನಾವು ಎಷ್ಟು ತಿನ್ಬೇಕು, ಎಷ್ಟು ಅವಾಯ್ಡ್ ಮಾಡ್ಬೇಕು, ಅದರಿಂದ ನಮಗೆ ಎಷ್ಟು ತೊಂದರೆ ಆಗುತ್ತೆ, ಇದನ್ನೆಲ್ಲ ತುಂಬಾ ಚೆನ್ನಾಗಿ ಡಾಕ್ಟರ್ ಹೇಳಿದ್ರು. ಇನ್ನು ಹೆಚ್ಚಿನ ವಿಚಾರಗಳನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ, ಮಾಟ ಮಂತ್ರ, ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.